ಹೌದು, ದರ್ಶನ್ ಸರ್ ಅವರ ಹೊಡೆತದಿಂದ ರೇಣುಕಾ ಸ್ವಾಮಿ ಡೆತ್ ಆಗಿಲ್ಲ ಅನ್ನುವಂತಹದ್ದು ಸಾರ್ವಜನಿಕವಾಗಿ ಆಗಿರ್ಬೋದು, ಕೆಲವು ಹಿರಿಯ ಅಧಿಕಾರಿಗಳಿಂದ ಆಗಿರಬಹುದು ಮತ್ತು ಒಂದಿಷ್ಟು ಅಧಿಕಾರಿಗಳಿಂದ ಆಗಿರಬಹುದು ಮಾಹಿತಿ ಸಂಪೂರ್ಣವಾಗಿ ಹೊರಗೆ ಬರ್ತಾ ಇದೆ. ಯಾರು ಕೂಡ ಡಿ ಬಾಸ್ ಅಭಿಮಾನಿಗಳು ಸೊ ಮಾಧ್ಯಮಗಳಲ್ಲಿ ಬರ್ತಾ ಇದೆಯಲ್ಲ, ದರ್ಶನ್ ರವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕು, ದರ್ಶನ್ ರವರಿಗೆ ಲೈಫೇ ಮುಗ್ದೋಯ್ತಾ ಅನ್ನುವಂತ ಒಂದು ಕ್ವಶನ್ ಮಾರ್ಕು, ದರ್ಶನ್ ರವ್ರ ಕಥೆನೇ ಮುಗಿತಾ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕು, ದರ್ಶನ್ನೇ ಇಲ್ವಾ ಇನ್ನಂತೇಳಿ ಒಂದು ಕ್ವಶನ್ ಮಾರ್ಕು ಕೂಡ ಬಹುತೇಕ ಹಾಕ್ತಾರೆ ಮಾಧ್ಯಮದವರು. ಅದು ಏನು ಅದರಲ್ಲೇನು ಭಯ ಭಕ್ತಿ ಇಲ್ಲ ಅವರಿಗೆ. ಯಾಕಂತ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂದ್ರೆ, ನೀವು ನೋಡೋರು ಇದ್ದೀರಾ, ಅವ್ರು ಹಾಕೋರು ಇದ್ದಾರೆ. ಸೊ ಇಲ್ಲಿ ಪರವಾಗಿಲ್ಲ, ಇಲ್ಲಿ ಮಾಹಿತಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ಪಷ್ಟವಾಗಿ ದರ್ಶನ್ ಸರ್ ಅವರ ಹೊಡೆತದಿಂದ ರೇಣುಕಾ ಸ್ವಾಮಿ ಡೆತ್ ಆದ್ನಾ ಅನ್ನುವಂತಹ ಒಂದು ವಿಚಾರಗಳು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಬರ್ತಾ ಇರುವಂತಹ ಮಾಹಿತಿ ಸಾರ್ವಜನಿಕವಾಗಿ, ಸೊ ದರ್ಶನ್ ಸರ್ ಅವರ ಹೊಡೆತದಿಂದ ರೇಣುಕಾ ಸ್ವಾಮಿ ಡೆತ್ ಆಗಿಲ್ಲ ಅನ್ನುವಂಥದ್ದು. ಇದಷ್ಟೇ ಅಲ್ಲದೆ ಇನ್ನು ಮಾಪಿ ಸಾಕ್ಷಿ ಅಂತ ಹೇಳಿ ಏನು ಪ್ರದೋಷ್ ಮತ್ತು ವಿನಯ್ ಇವರಿಬ್ರು ಕೂಡ ಹೋಗ್ತಾ ಇದ್ದಾರೆ, ಅರ್ಜಿ ಸಲ್ಲಿಸಿದ್ದಾರೆ. ಈಗ ಆ ಒಂದು ಮ್ಯಾಟರ್ನ ಇಟ್ಕೊಂಡು ಕ್ವಶನ್ ಮಾರ್ಕ್ ಹಾಕಿ ದರ್ಶನ್ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ, ಸ್ನೇಹಿತನಿಂದಲೇ ಗೂಟ ಹೊಡೆದ್ರ, ಸ್ನೇಹಿತನಿಂದಲೇ ಹಂಗಾಯ್ತಾ, ಸ್ನೇಹಿತನೇ ಚುಚ್ಚಿ ಬಿಟ್ನ, ಸ್ನೇಹಿತನೇ ಮುಳುವಾದ್ನ, ದರ್ಶನ್ಗೆ ಬೆವರಿಳಿದಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತ ಇದನ್ನೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾನೆ ಇರ್ತೀರ. ಏನಪ್ಪ ಅದು ಹೇಳಕ್ಕೂ ಆಯ್ತಾ ಇಲ್ಲ, ಒಂಥರ ಮಜಾ ಆಗ್ಬಿಟ್ಟಿದೆ. ಮಾಧ್ಯಮಗಳಂದಾಗ ಕಾಮಿಡಿ ಲೈಫಿಗೆ ಬಂದ್ಬಿಟ್ಟಿದೆ ಈಗ. ಸೊ ಅಲ್ಲೇನು ಸ್ನೇಹಿತ ಇನ್ನು ಪ್ರದೋಷ್ ಏನು ಹೇಳಿದಾನೆ ಅಂತಾನೆ ಗೊತ್ತಿಲ್ಲ, ವಿನಯ್ ಏನು ಹೇಳ್ತಾನೆ ಅಂತಾನೆ ಗೊತ್ತಿಲ್ಲ. ಸಿಚುಯೇಷನ್ ನ್ಯಾಯಾಲಯದಲ್ಲಿ ಏನೋ ಅದೊಂದು ಅರ್ಜಿ ಸಲ್ಲಿಸಿದ್ದಾರೆ 59ನೇ ಸೆಷನ್ಸ್ ಕೋರ್ಟಲ್ಲಿ. ಸೊ ಅದು ಏನು ನಡೀತಾ ಇದೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಅಲ್ಲಿ ಏನು ಹೇಳ್ತಾನೆ ಪ್ರದೋಷ್ ಅನ್ನೋದು ಇವರಿಗೆ ಏನೋ ಗೊತ್ತಿದೆ, ಸ್ನೇಹಿತನಿಗೆ ಗೂಟ ಹೊಡೆದ, ಸ್ನೇಹಿತನಿಗೆ ಬೆವರಿಳಿಸಿದ ಪ್ರದೋಷ್ ಅಂತೆಲ್ಲ ಹಾಕ್ತಾ ಇದ್ದಾರೆ, ದರ್ಶನಿಗೆ ನಿಂತಲ್ಲೇ ಬೆವರಿಳಿದಿದೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ. ಇದೊಂಥರ ನೋಡಿದ್ರೆ ವಿಚಿತ್ರ ಅಂತ ಅನ್ಸುತ್ತೆ. ಇವೇನು ಮಾಧ್ಯಮಗಳೆಲ್ಲ ಕಾಮಿಡಿ ಚಾನಲ್ಗಳ ಅಂತೆಲ್ಲ ತಲೆಗೆ ಬರುತ್ತೆ. ಇರಲಿ ಪರವಾಗಿಲ್ಲ, ಏನು ಅರ್ಥ ಮಾಡ್ಕೋಬೇಕಾಗಿದೆ ಅನ್ನೋದನ್ನ ಮೇನ್ ಮ್ಯಾಟ್ರ್ ಆಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಮಾಪಿ ಸಾಕ್ಷಿ ಅಂದರೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ. ಮಾಪಿ ಸಾಕ್ಷಿ ಅಂದರೆ ಯಾವ ಒಬ್ಬ ವ್ಯಕ್ತಿ ಒಂದು ಹತ್ಯೆ ಕೇಸ್ನಲ್ಲಿ, ಒಬ್ಬ ವ್ಯಕ್ತಿಯ ಹತ್ಯೆ ಕೇಸ್ನಲ್ಲಿ ಕಡಿಮೆ ಪಾತ್ರವನ್ನು ವಹಿಸಿರ್ತಾನೆ. ಅಂದರೆ ಒಂದು ಹೊಡೆಯೋದಕ್ಕೆ ಆತ ಹೊಡೆದಿರೋದಿಲ್ಲ, ಹೊಡೆಯೋದಕ್ಕೆ ಏನೋ ಲಾಠಿ ತಂದು ಕೊಟ್ಟಿರ್ತಾನೆ, ಅಥವಾ ಹೊಡೆಯೋದಕ್ಕೆ ಯಾವುದೋ ಒಂದು ಬಡಿಗೆ ತಂದು ಕೊಟ್ಟಿರ್ತಾನೆ, ಇಲ್ಲ ಕರೆಂಟ್ ಶಾಕ್ ಕೊಡೋದಕ್ಕೆ ಏನೋ ಒಂದು ವೈರ್ ತಂದು ಕೊಟ್ಟಿರ್ತಾನೆ. ಅಂಥವ್ನು ಏನು ಮಾಡ್ತಾನೆ ಅಂದರೆ ಆ ಪಾತ್ರ ಕಡಿಮೆ ಪಾತ್ರ ವಹಿಸಿರ್ತಾನೆ. ನಾನೇನೂ ಮಾಡಿಲ್ಲ, ನನ್ನಿಂದ ಆತ ಹತ್ಯೆ ಆಗಿಲ್ಲ, ನಾನು ಅವ್ರ ಕೈಲಿ ಕೆಲಸ ಮಾಡಿದ್ದೀನಿ ಅಷ್ಟೇ, ಏನದಕ್ಕೆ ಬೇಕೋ ಅದನ್ನು ಕೊಟ್ಟಿದ್ದೀನಿ ಅಷ್ಟೇ, ಬಟ್ ನಾನು ಅದನ್ನು ಮಾಡಿಲ್ಲ ಅಂಥೇಳಿ ನಾನು ಮಾಪಿ ಸಾಕ್ಷಿ ಆಗ್ತೀನಿ, ನಾನು ಒಪ್ಕೊಳ್ತೀನಿ ಅಂಥೇಳಿ ಈ ಥರ ಎಲ್ಲ ಮ್ಯಾಟ್ರ್ಗಳಿರುತ್ತೆ ಮಾಪಿ ಸಾಕ್ಷಿ ಅಂದರೆ. ಸೊ ಆದರೂ ಕೂಡ ಇಲ್ಲಿ ಪ್ರದೋಷ್ ದರ್ಶನ್ ಸರೇ ಒದ್ರು ಅಂತ ಏನಾದರೂ ಹೇಳಿದಾನ, ಅಥವಾ ಏನೋ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾನ, ಅಥವಾ ಬಹಿರಂಗವಾಗಿ ಏನಾದರೂ ವ್ಯಕ್ತಪಡಿಸಿದಾನ? ಏನಿದೆ? ಏನೂ ಇಲ್ಲ. ಇನ್ನು 59ನೇ ಸೆಷನ್ಸ್ ಕೋರ್ಟಲ್ಲಿ ಅದು ಅರ್ಜಿ ಹಾಕಲಾಗಿದೆ, ಸೆಷನ್ಸ್ ಕೋರ್ಟಲ್ಲಿ ಅರ್ಜಿ ಹಾಕಲಾಗಿದೆ. ಅದು ಇನ್ನು ಅರ್ಜಿ ತಗೊಂಡು ಅಲ್ಲಿ ಪ್ರದೋಷ್ ಏನು ಹೇಳ್ತಾನೆ, ವಿನಯ್ ಏನು ಹೇಳ್ತಾನೆ, ಇನ್ನೊಬ್ಬ ಓರ್ವ ಆರೋಪಿ ಏನು ಹೇಳ್ತಾನೆ ಅನ್ನೋದ್ರ ಮೇಲೆ ಅದು ನಿಗದಿಯಾಗಿರುತ್ತೆ. ಅದನ್ನೆಲ್ಲ ಬಿಟ್ಟು ಇವರು ಸುತ್ತಾಡ್ಕೊಂಡು ಬಂದು ದರ್ಶನ್ಗೆ ಗೂಟ ಹೊಡೆದ್ರ, ದರ್ಶನ್ಗೆ ಬೆವರುಳಿಸ್ಬಿಟ್ಟ ಪ್ರದೋಷ್, ಅಂದರೆ ಸ್ನೇಹಿತನಿಂದಲೇ ದರ್ಶನ್ಗೆ ಬೆವರುಳಿದಿದೆ ಅಂತೆಲ್ಲ ಈ ಥರ ಎಲ್ಲ ನೋಡ್ಕೊಂಡು ಇವು ಮಾಧ್ಯಮಗಳೆಲ್ಲ ಕಾಮಿಡಿ ಚಾನಲ್ಗಳ ಅನ್ನೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಇಲ್ಲಿ ಪರವಾಗಿಲ್ಲ, ಏನೇ ಇರಲಿ, ಬಟ್ ಅದರದ್ದೇ ಆದಂತಹ ಒಂದು ಮ್ಯಾಟ್ರ್ ಇರುತ್ತೆ. ಅದಕ್ಕೆ ನಾನು ದರ್ಶನ್ ಸರ್ ಅಭಿಮಾನಿಗಳಿಗೆ ತುಂಬ ಚೆನ್ನಾಗಿ ಒಂದು ಮಾತನ್ನ ಹೇಳ್ತೇನೆ. ಸೊ ದಯವಿಟ್ಟು ಆರಾಮಾಗಿ ಕೂಲಾಗಿರಿ, ಏನು ನಡೆಯುತ್ತೆ ಅನ್ನೋದನ್ನು ನೋಡ್ತಾ ಇರಿ. ಸುಮ್ಮನೆ ಅವ್ರು ಹಾಕೋ ಹೆಡ್ಲೈನ್ಸ್ಗಳೆಲ್ಲ ದರ್ಶನ್ ಸರ್ಗೆ ಜೀವಾವಧಿ, ನಾನು ದರ್ಶನ್ ಸರ್ ಅಂತ ಇದ್ದೀನಿ ಬಿಡಿ, ಅವರು ಅನ್ನಲ್ಲ, ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುತ್ತಾ, ದರ್ಶನ್ಗೆ ಸಂಕಷ್ಟ ಶುರುವಾಯಿತು, ದರ್ಶನ್ಗೆ ಸ್ನೇಹಿತನಿಂದಲೇ ಬೆವರಿಳಿದಿದೆ, ದರ್ಶನ್ಗೆ ಸ್ನೇಹಿತನಿಂದಲೇ ಗೂಟ ಹೊಡೆದ್ರು ಅಂತೆಲ್ಲ ಈ ಥರ ಒಂದು ಟೈಟಲ್ಗಳನ್ನು ಹಾಕೊಂಡು ಕೂತ್ಕೊಂಡು ಅವ್ರು ಬಿತ್ತರಿಸ್ತಾ ಇರ್ತಾರೆ. ಯಾಕಂದ್ರೆ ನೀವು ನೋಡೋರು ಇದ್ದೇ ಇರ್ತೀರಾ ಅಂತೇಳಿ. ಸೊ ಅದ್ರಗೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಅಂಥದ್ದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಅದೇನೂ ಆಗಲ್ಲ, ಭಗವಂತ ಇದ್ದಾನೆ. ಆಮೇಲೆ ಇದ್ರ ಹಿಂದೆ ಆ ಪುಣ್ಯಾತ್ಮ ಒಳಗಡೆ ಹೋಗ್ಲಿಕ್ಕೆ, ದರ್ಶನ್ ಸರ್ ಒಳಗಡೆ ಹೋಗ್ಲಿಕ್ಕೆ ಸರಿ ಸುಮಾರು 3 ರಾಜಕಾರಣಿಗಳಿದ್ದಾರೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ತಿಳಿದು ಬಂದಿರುವಂಥದ್ದು. ಅದಷ್ಟೇ ಅಲ್ಲದೆ ಅವರು ಇನ್ನೂ ಕೂಡ ಒಳಗಡೆ ಇರಲಿಕ್ಕೆ ಕೂಡ ರಾಜಕಾರಣಿಗಳೇ ಇದರಲ್ಲಿ ಬಹಳ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನುವಂಥದ್ದು ಕೂಡ, ಅವರ ಕಾರಣದ ಕೈಗಳ ಕೆಲಸಗಳು ಕೂಡ ಇಲ್ಲಿ ಮಾಡಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥ ವಿಚಾರನೆ ಹೌದು. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ, ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸುಮ್ಮನೆ ಮಾತಾಡೋದು ತಪ್ಪಾಗುತ್ತೆ ಅಲ್ವಾ? ಸೊ ಆ ವಿಚಾರವಾಗಿ ಇಟ್ಕೊಂಡೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ದಯವಿಟ್ಟು ದರ್ಶನ್ ಸರ್ ಅಭಿಮಾನಿಗಳು ಕೂಲಾಗಿರಿ, ಏನು ನಡೀತದೆ ಅಂತ ನೋಡೋಣ. ಒಂದಂತೂ ಅಧಿಕಾರಿಗಳ ಮೂಲದಿಂದನೇ ಬರ್ತಾ ಇರುವಂತಹ ಮಾಹಿತಿ, ದರ್ಶನ್ ಸರ್ ಅವರ ಹೊಡೆತದಿಂದ ರೇಣುಕಾ ಸ್ವಾಮಿ ಡೆತ್ ಆಗಿಲ್ಲ ಅನ್ನುವಂಥದ್ದು. ಇದು ಇಷ್ಟು ಸಾಕು. ಇನ್ನೂ ಮ್ಯಾಟ್ರ್ಗಳಿದೆ, ಖಂಡಿತವಾಗಿಯೂ ಹೊರಗಡೆ ಬರುತ್ತೆ, ಒಂದೊಂದಾಗಿ ಎಲ್ಲ ಕಡೆ ಈಚೆ ಬರುತ್ತೆ. ನೀವು ಅನ್ಕೊಂಡಿರುವಂತಹ ರೀತಿಯಲ್ಲಿ ದರ್ಶನ್ ಸರ್ಗೆ ಯಾವುದೇ ರೀತಿಯಾದಂತಹ ಶಿಕ್ಷೆಗಳು ಆಗೋದಿಲ್ಲ ಅನ್ನುವ ನಂಬಿಕೆ, ಅವರು ತಪ್ಪು ಮಾಡಿಲ್ಲ ಅನ್ನುವ ನಂಬಿಕೆ ಅಭಿಮಾನಿಗಳಲ್ಲಿರಬೇಕು. ಅದನ್ನು ಮಾತ್ರ ಇಟ್ಕೊಳ್ಳಿ. ಬೇರೆದವ್ರ ಬಗ್ಗೆ, ಮಾಧ್ಯಮದವ್ರ ಬಗ್ಗೆ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. 2 ವರ್ಷ ಪುಣ್ಯಾತ್ಮ ಇನ್ನು ಜೈಲಲ್ಲಿದ್ದಾನೆ ಅಂದರೆ ಒಂದಿಷ್ಟು ಕೈಗಳ ಕೆಲಸ ಮಾಡಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು, ಅದು ಸಾರ್ವಜನಿಕವಾಗಿ ಬರ್ತಾ ಇರುವಂತಹ ಒಂದು ಅಲೆ. ಸೊ ಅಷ್ಟೇ ಅಲ್ಲದೆ ಅಧಿಕಾರಿಗಳು, ನಿವೃತ್ತಿ ಅಧಿಕಾರಿಗಳು ಹೇಳ್ತಾ ಇರೋದು ಇದನ್ನೇ,
ದರ್ಶನ್ ಸರ್ ಅವರು ಹೊಡೆತದಿಂದ ಡೆತ್ ಆಗಿಲ್ಲ ಅನ್ನುವಂಥದ್ದು ಏನೋ ಒಂದು ಕಡೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ನಿವೃತ್ತಿಯ ಪೊಲೀಸ್ ಅಧಿಕಾರಿಗಳೇ ಇವತ್ತು ಹೇಳ್ತಾ ಇರುವಂಥದ್ದು. ಇದನ್ನು ನಾವು ಪಾಸಿಟಿವಿಟಿಯಾಗಿ ತಗೊಂಡು ದರ್ಶನ್ ಸರ್ ಖಂಡಿತ ಹೊರಗಡೆ ಬರಲಿ ಅಂತ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಂಡು ಹೋಗೋದು. ಸೊ ಆರಾಮಾಗಿರೋದು ಇದೊಂದೇ ಇರಲಿ. ಖಂಡಿತವಾಗೂ ಏನೇನಾಗುತ್ತೆ ಅಂತ ನೋಡ್ತಾ ಇರಿ. ದರ್ಶನ್ ಸರ್ ಈ ಒಂದು ವಿಚಾರ ಈಗೇನು ಸದ್ಯಕ್ಕೆ ಇದು ಬಂದಿದೆಯಲ್ಲ, ಪ್ರದೋಷ್ ತಾನೇ ಒಪ್ಕೊಳ್ತಾ ಇದ್ದಾನೆ, ತಾನು ಏನು ಮಾಡಿದ್ದಾನೆ ತಾನು ಒಪ್ಕೊಳ್ತಾ ಇದ್ದಾನೆ, ನಾನು ಏನೇನು ನಡೆದಿದೆ ನಾನು ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದು ದರ್ಶನ್ ಸರ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ನಿಜಕ್ಕೂ ಕೂಡ ದರ್ಶನ್ ಸರ್ ಆಚೆ ಬರೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ಮತ್ತು ದರ್ಶನ್ ಸರ್ ಹೊರಗಡೆ ಬರೋದಕ್ಕೆ ಏನು ನಡೀಬೇಕು ಅದು ನಡೀತದೆ. ನೀವು ಯಾವುದು ಕೂಡ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಿಜವಾದ ದರ್ಶನ್ ಸರ್ ಅಭಿಮಾನಿಗಳು ಯಾರಿದ್ರೆ ದಯವಿಟ್ಟು ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ, ಮತ್ತೆ ಮುಂದೆ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಲವ್ ಯು.